ಪ್ರವಾಸಿ ಕಾರ್ಮಿಕರನ್ನ ಕಳುಹಿಸಿಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ವಿದ್ಯಾರ್ಥಿಗಳು, ಟೂರಿಸ್ಟ್ಗಳನ್ನ ತಮ್ಮ ರಾಜ್ಯಗಳಿಗೆ ಕಳುಹಿಸಿಕೊಡಲು ಸರ್ಕಾರ ಮುಂದಾಗಿದ್ದು, ಇದಕ್ಕಾಗಿ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪ್ರತಿ ರಾಜ್ಯಕ್ಕೂ ಓರ್ವ ಐಎಎಸ್, ಓರ್ವ ಐಪಿಎಸ್ ಅಧಿಕಾರಿ ನೇಮಕ ಮಾಡಲಾಗಿದೆ. ಆ ಅಧಿಕಾರಿಗಳು ಸಂಬಂಧಪಟ್ಟ ರಾಜ್ಯದ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹೋಗಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಕ್ಕಾಗಿ ಕೆಎಸ್ಆರ್ಟಿಸಿ, ಎನ್ಇಆರ್ಟಿಸಿ, ಎನ್ಡಬ್ಲ್ಯೂಆರ್ಟಿಸಿ ಬಸ್ಗಳ ಮೂಲಕ ಕಳುಹಿಸಿಕೊಡಲು ತೀರ್ಮಾನ ಮಾಡಲಾಗಿದೆ. ಕೇಂದ್ರಾಡಳಿತ ಪ್ರದೇಶಕ್ಕೆ ಐಎಎಸ್ ಅಧಿಕಾರಿಗಳಾದ ರಾಜ್ಕುಮಾರ್ ಖತ್ರಿ, ಮಂಜುನಾಥ್ ಪ್ರಸಾದ್ ಹಾಗೂ ಐಪಿಎಸ್ ಅಧಿಕಾರಿಗಳಾದ ಪಿಎಸ್ ಸಂಧು, ಅರುಣ್ ಚಕ್ರವರ್ತಿ ಅವರನ್ನ ನೇಮಕ ಮಾಡಿದೆ. ನವದೆಹಲಿಗೆ ಕಪಿಲ್ ಮೋಹನ್ ಐಎಎಸ್, ಪಿಎಸ್ ಸಂಧು ಐಪಿಎಸ್, ರಾಜಸ್ಥಾನಕ್ಕೆ ಮನೋಜ್ ಕುಮಾರ್ ಮೀನಾ ಐಎಎಸ್, ರಾಮ್ ನಿವಾಸ್ ಸಫೇಟ್ ಐಪಿಎಸ್, ಉತ್ತರ ಪ್ರದೇಶಕ್ಕೆ ತುಷಾರ್ ಗಿರಿನಾಥ್ ಐಎಎಸ್, ಸುನಿಲ್ ಅಗರ್ವಾಲ್ ಐಪಿಎಸ್, ಬಿಹಾರಕ್ಕೆ ಅಜುಮ್ ಪರ್ವೇಜ್ ಐಎಎಸ್, ವಿಕಾಸ್ ಕುಮಾರ್ ವಿಕಾಸ್ ಐಪಿಎಸ್, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳು ಮನೋಜ್ ಜೈನ್ ಐಎಎಸ್, ನಿಶಾ ಜೇಮ್ಸ್ ಐಪಿಎಸ್, ಜಾರ್ಖಂಡ್ಗೆ ಉಜ್ವಲ್ ಕುಮಾರ್ ಘೋಷ್ ಐಎಎಸ್, ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್, ಒಡಿಶಾಗೆ ಡಾಕ್ಟರ್ ರವಿಶಂಕರ್ ಐಎಎಸ್, ಕೆ ರಾಮಚಂದ್ರ ರಾವ್ ಐಪಿಎಸ್, ಮಹಾರಾಷ್ಟ್ರಗೆ ಗುಂಜನ್ ಕೃಷ್ಣ ಐಎಎಸ್, ಶ್ರೀ ಪಾಟೀಲ್ ವಿನಾಯಕ್ ವಸಂತರಾವ್ ಐಪಿಎಸ್, ಆಂಧ್ರ ಪ್ರದೇಶಕ್ಕೆ ಹಾಗೂ ತೆಲಂಗಾಣಕ್ಕೆ ಡಾಕ್ಟರ್ ಎನ್ವಿ ಪ್ರಸಾದ್ ಐಎಎಸ್ ಹಾಗೂ ಮಾಲಿನಿ ಕೃಷ್ಣಮೂರ್ತಿ ಐಪಿಎಸ್, ಇನ್ನು ತಮಿಳುನಾಡು ವಿ ಪೊನ್ನುರಾಜು ಐಎಎಸ್, ಹರಿಶೇಖರನ್ ಐಪಿಎಸ್, ಕೇರಳಕ್ಕೆ ಎಂಟಿ ರಾಜು ಐಎಎಸ್, ಸಿಮಿ ಮರಿಯನ್ ಜಾರ್ಜ್ ಐಪಿಎಸ್ ಎಲ್ಲಾ ರಾಜ್ಯಗಳಿಗೆ ನೋಡಲ್ ಅಧಿಕಾರಿಗಳನ್ನ ನೇಮಿಸಿ ಆದೇಶವನ್ನ ಹೊರಡಿಸಿದೆ. ಅದೇ ರೀತಿ ಹೊರ ರಾಜ್ಯದ ಕನ್ನಡಿಗರನ್ನ ಕರೆತರುವ ಜವಾಬ್ದಾರಿ ಕೂಡ ವಹಿಸಿದೆ. ನಾಲ್ಕನೇ ತ್ರೈಮಾಸಿಕದಲ್ಲಿ ರಿಲಯನ್ಸ್ ಜಿಯೋ ಶೇಕಡಾ 177ರಷ್ಟು ಏರಿಕೆ ಹಾಗೂ ಬರೋಬ್ಬರಿ 2331 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಫೇಸ್ಬುಕ್ ಬಂಡವಾಳ ಹೂಡಿಕೆಯೊಂದಿಗೆ ಶೇಕಡಾ 9.99 ಪಾಲುದಾರಿಕೆ ಪಡೆದ ಬಳಿಕ ಪ್ರಬಲ ಹೂಡಿಕೆದಾರರು ಜಿಯೋ ಪ್ಲಾಟ್ಫಾರ್ಮ್ನಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ. ಜಾಗತಿಕವಾಗಿ ಇಂತಹ ಹೆಚ್ಚುವರಿ ಹೂಡಿಕೆದಾರರ ಪಾಲುದಾರಿಕೆಯ ಆಸಕ್ತಿಯನ್ನ ಜಿಯೋ ಮುಕ್ತವಾಗಿ ಸ್ವಾಗತಿಸಿದೆ. ದೇಶದ ಅತಿದೊಡ್ಡ ಕಂಪನಿಯಾದ ರಿಲಯನ್ಸ್ ಇಂಡಸ್ಟ್ರಿ 2020ರ ಜನವರಿಯಿಂದ ಮಾರ್ಚ್ ತ್ರೈಮಾಸಿಕದಲ್ಲಿ 6,348 ಕೋಟಿ ಆದಾಯ ಗಳಿಸಿದೆ ಎಂದು ಏಪ್ರಿಲ್ 30ರ ವರದಿ ತಿಳಿಸಿದೆ. ಹಿಂದಿನ ತ್ರೈಮಾಸಿಕದಲ್ಲಿ 11,640 ಕೋಟಿ ರೂಪಾಯಿ ಲಾಭ ಮತ್ತು ಕಳೆದ ವರ್ಷ ಇದೇ ತ್ರೈಮಾಸಿಕದಲ್ಲಿ 10,362 ಕೋಟಿ ರೂಪಾಯಿ ಇತ್ತು. ಮಾರ್ಚ್ ತ್ರೈಮಾಸಿಕದಲ್ಲಿ ಆದಾಯವು 1,36,000 ಕೋಟಿ ರೂಪಾಯಿ, ಡಿಸೆಂಬರ್ ತ್ರೈಮಾಸಿಕದಲ್ಲಿ 15,209 ಕೋಟಿ ರೂಪಾಯಿ ಹಾಗೂ ಹಿಂದಿನ ವರ್ಷದ ಇದೇ ಅವಧಿಯ ತ್ರೈಮಾಸಿಕ ಅವಧಿಯಲ್ಲಿ ಕೋಟಿ ರೂಪಾಯಿಯನ್ನ ಬಾಚಿಕೊಂಡಿತ್ತು. ಹಾಗೆ ಆರ್ಐಎಲ್ ತಿಳಿಸಿದೆ. ರಿಲಯನ್ಸ್ ಜಿಯೋ ನಿವ್ವಳ ಲಾಭವು ನಾಲ್ಕನೇ ತ್ರೈಮಾಸಿಕದಲ್ಲಿ ಶೇಕಡಾ 177ರಷ್ಟು ಏರಿಕೆ ಕಂಡಿದ್ದು 2,331 ಕೋಟಿ ರೂಪಾಯಿಯನ್ನ ಗಳಿಸಿದೆ. ಬಿಲಿಯನಿಯರ್ ಮುಖೇಶ್ ಅಂಬಾನಿ ಒಡೆತನದ ಟೆಲಿಕಾಂ ಉದ್ಯಮವು ಕಳೆದ ವರ್ಷ ಇದೇ ತ್ರೈಮಾಸಿಕದಲ್ಲಿ 840 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿತ್ತು. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನ ಮುಖೇಶ್ ಅಂಬಾನಿ ಮುನ್ನಡೆಸ್ತಾ ಇದ್ದು, ಮಾರಕ ಕೊರೋನಾ ಬಿಕ್ಕಟ್ಟು ಕಡಿಮೆಯಾಗುವವರೆಗೂ ತಮ್ಮ ಸಂಬಳವನ್ನ ತ್ಯಜಿಸಿದ್ದಾರೆ.